ಒಳಗಡೆ ಹೋಗಿ ಕಸಬರಿಗೆ ತೊಗೊಂಡು ಕಸ ಹುಡುಗಾಕತ್ರಂತ. ಕಸ ಹುಡುಗಿಸಿ ನಾಡಿನೊಳಗಿರುವಂಥ ಅಜ್ಞಾನದ ಕತ್ತಲೆಯನ್ನು ಬಿಡಿಸಲಿಕ್ಕೆ, ಅಜ್ಞಾನದ ಕಸವನ್ನು ಗೂಡಿಸ್ಲಿಕ್ಕೆ ಸಿದ್ಧಾರೂಢ ಬಂದಾನಂತ. ಆ ಶ್ರೀಮಂತಿಗೇನು ಗೊತ್ತು? ಕಸ ಹುಡುಗಸಾಕತ್ತಾನ. ಹುಡುಗಿದ್ರು ಹೋಗಲೆ, ದನ ಸಗಣಿ ಹಾಕ್ಯಾವ, ಅದನ್ನೆಲ್ಲ ಗುಡಿಸುವ. ಹೋದ, ದನದ ಸಗಣಿ ಎಲ್ಲ ತೆಗೆದು ಬಂದ. ಆದರೆ ಸಿದ್ಧಾರೂಢ ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದರೂ ಕೂಡ ಸಿದ್ಧಾರೂಢ ಹೊರಗೆ ಹೋಗಿ ನಿಂತರು ಅಂತ ಯಾರೋ ಒಬ್ಬ ಬಂದ ಶ್ರೀಮಂತ ವ್ಯಕ್ತಿ ಬಡಿಯಾಕತ್ತ. ಹುಚ್ಚ ಕಳ್ಳ, ಇಲ್ಲಾಕ್ ಬಂದೀವು? ಇಲ್ಲೇನು ನಿನ್ನ ಕೆಲಸ? ಪಾಪ ಅಗರ್ಭ ಶ್ರೀಮಂತನ ಮನೆ ಒಳಗೆ ಕೆಲಸ ಮಾಡ್ಯಾನ, ಇವರ ಬಿಡಿಸ್ಬೇಕಲ್ರಿ? ಕರುಣೆ ಅನ್ನೋದೇ ಇಲ್ಲ ನಮ್ಮ ಮನುಷ್ಯರಿಗೆ. ಸಿದ್ಧಾರೂಢರಿಗೆ ಬಡಿಯಾಕತ್ತ, ಜೋರು ಬಡಿಯಾಕತ್ತ, ಚಡಿ ತಗೊಂಡು ಬಡಿಯಾಕತ್ತ, ಬಡಗಿ ತಗೊಂಡು ಬಡಿಯಾಕತ್ತ, ಮೈಯೆಲ್ಲ ಕೆಂಪು ಭಾರಗಳ ಮೂಡಾಕತ್ತಾವು. ಆದ್ರೂ ಕೂಡ ಶ್ರೀಮಂತ ಬಿಡಿಸೋಲಾಗ್ಯಾನ. ಯಾರು ಎಲ್ಲರೂ ಬಂದು ದೂರದೊಳಗೆ ನಿಂತು ಬಹಳ ಚಂದ ಸುಖ ಪಡಾಕತ್ತಾರ, ನೋಡಾಕತ್ತಾರ. ಆದ್ರೂ ಕೂಡ ಯಾರು ಬಿಡಿಸಾಕ ಬರೋಲಾಗ್ಯಾರ. ಸಿದ್ಧಾರೂಢರು ಏನೂ ಮಾತಾಡಲಿಲ್ಲ, ಮೌನವಾಗಿದ್ರು. ಅದೇ ಊರಿನ ಒಬ್ಬ ಪಾಂಡಿತ್ಯವನ್ನು ಹೊಂದಿರುವಂಥ ಶ್ರೀಮಂತ ಬಂದು ಆ ಊರಿನ ಜನ ಬಹಳ ಅವನ ಮಾತುಗಳನ್ನು ಕೇಳ್ತಿದ್ರು ಕಾಂತದ. ಸಿದ್ಧಾರೂಢರನ್ನು ಬಿಡಿಸಿಕೊಂಡು ಸಿದ್ಧಾರೂಢರ ತಮ್ಮ ಮನೆ ಒಳಗೆ ಪ್ರಸಾದ ಮಾಡಿಸಿ ಅವ್ರಿಗೆ ಒಂದು ಜೋಡು ಬಟ್ಟೆ ಕೊಡಾಕ್ ಬಂದಂತ. ಆ ಬಟ್ಟೆ ಸಿದ್ಧಾರೂಢರು ತಗೋಲಿಲ್ಲ ಅಂತ. ದೇವರು ಕೊಟ್ಟಿರುವಂಥ ಈ ಮೈ ಮೇಲಿರುವಂಥ ಚರ್ಮ ಇದೋ ಒಂದು ದೊಡ್ಡ ಹಾಸಿಗೆ ನಮಗೆ. ದೇವ್ರ ನೋಡ್ರಿ, ನಾವು ಸಾಯುವವರೆಗೂ ಕೂಡ ಇದಕ್ಕೆ ಮೈಗೆ ಅಟ್ಟ ಸೋಪ್ ಹಚ್ಚಿ ಅಟ್ಟ ತೊಳೆದ್ರೂ ಕೂಡ ಎಂದೂ ನಶಿಸದೇ ಇರುವಂತ ಚರ್ಮ ಅನ್ನುವಂಥ ಬಟ್ಟೆಯನ್ನ ಕೊಟ್ಟಾನ ದೇವರು. ಒಂದು ದಿನಾರ ದೇವ್ರಿಗೆ ನಾವು ಸಮರ್ಪಣೆ ಹೇಳಿವೇನ್ರಿ, ಧನ್ಯವಾದ ಹೇಳಿವೇನು, ನಮಸ್ಕಾರ ಹೇಳಿವೇನು? ಯಾರ ಒಬ್ಬ ತಂದು ಚಲೋ ಗಿಫ್ಟ್ ಕೊಟ್ಟ ಅಂದ್ರೆ ಅವ್ನು ನೋಡ್ಬೇಕು, ಸ್ಟೇಟಸ್ ಇಟ್ಕೊಂಡು ಅವನು ಧನ್ಯವಾದಗಳು, ಥ್ಯಾಂಕ್ ಯು, ಸುರಿಮಳೆನ ಹರಿಸ್ಬಿಟ್ಟಿರ್ತೀವಿ ನಾವು. ಅದೇ ದೇವರು ಇಷ್ಟು ಚಲೋ ನಮಗ ಚರ್ಮ ಅನ್ನುವಂಥ ಬಟ್ಟೆಯನ್ನು ಕೊಟ್ಟಾನ. ನಾನೊಂದು ನಿಮಗೆ ಹೇಳ್ತೀನಿ, ಈ ಜಗತ್ತಿನೊಳಗ ಲಕ್ಷಾಂತರ ಜನ ಸೇರಿರುವಂತ ಒಂದು ಸುಂದರ ಪರಿಸರದೊಳಗ ಹೋಗಿ ಪರಿಷ ಅಂತ ಕರೆದ್ರೆ ಇವನ ಬರ್ತಾನ ಓಡಿ. ಹೌದಲ್ರಿ? ನೀವು ಯಾರ ಹೆಸರು ಕೊಟ್ಟು ಕರೆದಿರ್ತೀರ ಅವರ ಬರ್ತಾರಲ್ಲಿ. ಇಲ್ಲ, ಲಕ್ಷ ಜನ ಅದಾರ, ನೋಡಾಕ ಒಬ್ರಿಗೊಬ್ರು ಹಂಗ ಅದಾರ. ಪರಿಷ ಅಂತ ಕರೆದ್ರೆ ಅವ್ ಬರಂಗಿಲ್ಲ ಅಂತ ಎಲ್ಲರ ಐತೇನ್ರಿ? ಹುಡ್ಕೋಂತ ಹೋದ್ರೆ ಲಕ್ಷ ಜನದೊಳಗ ಅವನ ಗೊತ್ತ ಸಿಗ್ತಾನ. ಹೌದಲ್ರಿ? ದೇವರು ಒಂದು ಬಟ್ಟೆ ನೇಯುವುದಕ್ಕೆ ಎಷ್ಟು ಕಷ್ಟಪಡ್ತೀವಿ ನಾವು, ಒಂದು ಕಲ್ಲು ಶಿಲೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟು ಕಷ್ಟಪಡ್ತೀವಿ, ಅದೇ ಒಂದು ಬಟ್ಟು ಹೋಯ್ತು ಅಂದ್ರೆ ಅದನ್ನು ಜೋಡ್ಸಕ್ಕೆ ಎಷ್ಟು ಕಷ್ಟಪಡ್ತೀವಿ. ಆದ್ರೆ ಒಬ್ಬರಿಗೊಬ್ಬರು ಇಲ್ಲಾರ್ದಂಗ ಈ ಭಗವಂತ ಈ ದೇಹವನ್ನು ಬಹಳ ಚಲೋ ಸೃಷ್ಟಿ ಮಾಡ್ಯಾನಲ್ಲ. ಹೆಂಗ ಸೃಷ್ಟಿ ಮಾಡಿರ್ಬೇಕ್ರಿ? ಎಷ್ಟು ವರ್ಷ ತಗೊಂಡಿರ್ಬೇಕು ಇದಕ್ಕೆ, ಎಷ್ಟು ಕಟ್ಟದಿರ್ಬೇಕು, ಎಷ್ಟು ಬಡ್ದಿರ್ಬೇಕು. ಆದ್ರೂ ಕೂಡ ನೋಡಕ್ ಒಬ್ರಿಗೊಬ್ರು ಹಂಗಿಲ್ಲ. ಆದ್ರೂ ಕೂಡ ದೇವರಿಗೆ ಬಂದ ದಿನ ನಾವು ಶರಣುಗಳನ್ನು ಹೇಳೋದಿಲ್ಲ, ನಮಸ್ಕಾರ ಹೇಳೋದಿಲ್ಲ. ಯಾಕ್ರಿ? ಬೆಳಗ್ಗೆ ಎದ್ದಾಗ ಹೇಳಬೇಕು, ಯಪ್ಪ ಭಗವಂತ, ನನಗೆ ಕೋಟಿ ಶ್ರೀಮಂತಿಕೆಯನ್ನು ಕೊಡು, ನನಗೆ ಕೋಟಿ ದುಡ್ಡುಗಳನ್ನು ಕೊಡು, ಬಂಗಾರ ಐಶ್ವರ್ಯವನ್ನು ಕೊಡು ಅಂತ ಕೇಳೋದಲ್ಲ. ಯಪ್ಪ, ಮಲ್ಕೊಂಡಾಗ ಎಷ್ಟೋ ಲಕ್ಷ ಜನ ಇನ್ನೂ ಅಲ್ಲೇ ಹಾಸಿಗೆ ಒಳಗದಾರಂತ. ಇವತ್ತು ರಾತ್ರಿ ಮಲಗಿದವರು ಬೆಳಗ್ಗೆ ಎಷ್ಟೋ ಜನ ಲಕ್ಷ ಜನ ಹೇಳೋದೇ ಇಲ್ಲ ಅಂತ. ಬೆಳಗ್ಗೆ ನಮಗೆ ಹೇಳೋದಕ್ಕೆ ಒಂದು ಅವಕಾಶ ಕೊಟ್ಟಾನಲ್ಲ, ಅಂತ ದೇವರಿಗೆ ಧನ್ಯವಾದ ಹೇಳ್ಬೇಕು ನಾವು. ಹೌದಲ್ಲ? ಅದಕ್ಕಾಗಿ ನೋಡ್ರಿ, ಸಿದ್ಧಾರೂಢರು ಯಾವಾಗ ತಾವು ಬಡಿದ್ರು, ಬಡಿಸ್ಕೊಂಡ್ರು, ಮೌನವಾಗಿದ್ರು, ಮೌನವಾಗಿ ದೇವರಾದರು. ಮುಂದೆ ಹಂಗ ಅಡ್ಡಾಡ್ಕೊಂತ ಹೋಗಿ ಒಂದು ನದಿಯ ದಡದೊಳಗೆ ಕುಳಿತುಕೊಂಡ್ರಂತ. ಹಾಗೆ ಕುಳಿತುಕೊಂಡು ಶಿವನ ಧ್ಯಾನದೊಳಗೆ ತೊಡಗಿರುವಂಥ ಸಿದ್ಧಾರೂಢರು ಆ ಹೊಳಿ ಸ್ವಲ್ಪ ನೀರು ಬತ್ತಿ ಹೋಗಿದ್ದು ಒಂದು ದಡದೊಳಗೆ ಒಂದು ದೋಣಿ ಕಟ್ಟಿದ್ರು. ಆ ದೋಣಿ ಒಬ್ಬ ಮನುಷ್ಯ ನಿಂತಿದ್ದ. ನೀರು ಬಹಳ ಇದ್ದಾಗ ಆ ದೋಣಿ ತಳ್ಕೊಂಡು ಆರಾಮ್ ಹೋಗ್ಬೋದು.
ಅದೇ ನೀರು ಖಾಲಿ ಆಗಿದ್ದು ಅಂದ್ರೆ ಅದನ್ನು ತಳ್ಳಾಕ ಒಂದು 4 ಜನ ಬೇಕು. ಯಾಕಂದ್ರೆ ಹೊರಗಿನ ಭೂಮಿಯಿಂದ ನೀರು ಒಳಗೆ ಒಯ್ದು ಬಿಡಬೇಕಲ್ಲ. ಒಂದು 4 ಜನ ಬೇಕಾಗಿತ್ತು. ಎಲ್ಲಿ ಹುಡುಕೋದು ಅಂತ ಆ ನಾವಿಕ ಹುಡುಕಾಕತ್ತಿದ್ದ. ಅವಾಗ ಅಲ್ಲಿ ದಡದೊಳಗೆ ಸಿದ್ಧಾರೂಢರು ಕುಳಿತಿದ್ರಂತ. ಯಾವಾಗ ಸಿದ್ಧಾರೂಢರನ್ನ ನೋಡಿದ್ರು ಅವಾಗ ಏನು ಅನ್ಬೇಕ್ರಿ, ನಾವಿಕ ಮೈ ಮೇಲೆ ಬಟ್ಟಿರಲಿಲ್ಲ, ಕರೆಯೋರೆಲ್ಲ ಹುಚ್ಚ, ಭಿಕ್ಷುಕ, ಕಳ್ಳ, ಹಿಂಗೆಲ್ಲ ಹೆಸರು ಕೊಟ್ಟು ಕರೆಯುವಂಥ ಜನ ಆ ನಾವಿಕನು ಕೂಡ ಕರಿತಾನಂತೆ. ಏ ಹುಚ್ಚ ಬಾ ಇಲ್ಲ ಅಂದ. ಅವಾಗ ಸಿದ್ಧಾರೂಢರು ಎದ್ದು ಬರ್ತಾರಂತ. ಎದ್ದು ಬಂದು ಈ ಡೋಣಿಯನ್ನ ಸ್ವಲ್ಪ ಹಿಂಗೆ ತಳ್ಳೋಣ ಬಾ ಅಂದ್ರು. ಸಿದ್ಧಾರೂಢರು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹುಚ್ಚ ಅಂದಾನ ಯಾಕಂತ ಅವನ ಮೇಲೆ ಎಗರ್ಲಿಲ್ಲ. ಆಯ್ತು ಅಂತ ತಿಳ್ಕೊಂಡು ಸಿದ್ಧಾರೂಢರು ಆ ಡೋಣಿ ಹಿಡ್ಕೊಂಡು ಒಂದ ಕೈಯಿಂದ ಹಿಂಗೆ ಸರ್ಸುತ್ತಲೇ ನೀರೊಳಗೆ ಹೋಗ್ಬಿಡ್ತಂಥದ್ದು. ಯಾವಾಗ ನೀರೊಳಗೆ ಹೋಯ್ತು ಅವನಿಗೆ ಆಶ್ಚರ್ಯ ಆತ ನಾವಿಕಗ. ಅಲ್ಲ, 4-5 ಜನ ಒತ್ತಿದ್ರೆ ಹೋಗದೇ ಇರುವಂತ ಈ ಡೋಣಿ ಬರೇ ಯಾರೋ ಮನುಷ್ಯ ಇವ ತೆಳ್ಳಗದಾನ, ಹುಚ್ಚರಂಗದಾನ, ಬರೇ ಒಂದು ಕೈ ಹಿಡ್ಕೊಂಡು ಹಿಂಗೆ ದಬ್ಬಿದಕ್ಕೆ ನೀರೊಳಗೆ ಹೋಯ್ತಲ್ಲ, ಇದು ಹೆಂಗ ಸಾಧ್ಯ ಅಂದ. ಅವಾಗ ಸಿದ್ಧಾರೂಢರು ಸುಮ್ಮನೆ ನಿಂತಿದ್ರು. ಅವರು ಅವಾಗ ಕೇಳಿದ್ನಂತ ನಾವಿಕ, ಯಾರ ಪಾನಿ ಅಂದ. ನಾವಿಕ ಅಂದ. ಯಾರು ನೀ ಅಂದಾಗ ನಾವಿಕ. ಎಲ್ಲೈತು ಮತ್ತೆ ನಿನ್ನ ಡೋಣಿ? ನಿಂದ ಡೋಣಿ ಇಲ್ಲೈತ, ನನ್ನ ಡೋಣಿ ಇಲ್ಲೈತ್ ನೋಡು ಅಂದ. ಏನಿದ್ರ ಅರ್ಥ ನನಗೆ ತಿಳಿಲಿಲ್ಲ ಅಂದ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ನೀ ಮನುಷ್ಯರನ್ನ ಕರ್ಕೊಂಡು ಹೋಗ್ತಿ. ಈ ಅಜ್ಞಾನದೊಳಗೆ ಮುಳುಗಿರುವಂತ ಜನಗಳನ್ನ ಜ್ಞಾನದೆಡೆಗೆ ಕರ್ಕೊಂಡು ಹೋಗೋದು ನನ್ನ ಕೆಲಸ ಅಂದ. ಅವಾಗ ತಿಳಿಲಿಲ್ಲ ಅವನಿಗೆ. ಮರ್ತ್ಯದಿಂದ ಅಮೃತದೆಡೆಗೆ ಮನುಷ್ಯರನ್ನ ಕರ್ಕೊಂಡು ಹೋಗುವಂತ ದೋಣಿ ನಂದು ಅಂದ. ಅವಾಗ ಇವನ ಆಧ್ಯಾತ್ಮಿಕ ಚಿಂತನೆಗಳನ್ನು ಕಂಡಿರುವಂತ ನಾವಿಕ ಆಶ್ಚರ್ಯಗೊಳಗಾಗ್ತಾನ. ಯಾರು ನೀನು? ಏನಿಲ್ಲ, ಹಿಂಗೆ ಸಂಚಾರ ಮಾಡ್ಕೊಂತ ಬಂದವ ಹಳ್ಳಿಗೆ, ಪಟ್ಟಣಕ್ಕೆ. ಒಬ್ಬ ಗುರು ಸಮರ್ಥರನ್ನ ಕಾಣಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂದಾಗ ಅವನಿಗೆ ಹುಚ್ಚ ಅಂತ ಕರೆದಿದ್ದ ಪಶ್ಚಾತ್ತಾಪ ಆತಂತ. ಎಂಥ ಮನುಷ್ಯನನ್ನ ನಾನು ಹುಚ್ಚ ಅಂತ ಕರೆದ್ನಲ್ಲ. ಈತನೊಳಗಿಂತ ದೊಡ್ಡದಾಗಿರುವಂಥ ಶಕ್ತಿ ಇದ್ದಿದ್ದಕ್ಕ ಬರೇ ಒಂದೇ ಕೈಯಿಂದ ಆ ಡೋಣಿಯನ್ನು ತಳ್ಳಿದ. ಈತ ಬಹಳ ಶ್ರೇಷ್ಠವಂತ ಅಂತ ತಿಳ್ಕೊಂಡು ನಾ ಇದನ್ನ ಪಾಪವನ್ನ ತೊಳೆದುಕೊಳ್ಳಾಕ ಏನು ಮಾಡಬೇಕು ಅಂತ ತಿಳ್ಕೊಂಡು ಆತ ನನ್ನ ಭಿನ್ನ ಮಾಡ್ಕೊಳ್ತಾನಂತ. ಯಪ್ಪ, ನಿಮ್ಮ ಹೆಸರು ಸಿದ್ಧಾರೂಢರು, ನೀವು ನಮ್ಮ ಮನೆಗೆ ಬರಬೇಕು ಅಂದ. ಅವಾಗ ಸಿದ್ಧಾರೂಢರು ಆಯ್ತಪ್ಪ ಬರ್ತೇನೆ. ಸಿದ್ಧಾರೂಢರು ಹೋದ್ರಂತ. ಹೋಗಿ ಸ್ನಾನ ಪೂಜೆಗಳನ್ನು ಮುಗಿಸಿಕೊಂಡು ಪ್ರಸಾದ ಮಾಡಿ ಸಿದ್ಧಾರೂಢರು ಮೈ ಮೇಲೆ ಬಟ್ಟಿಲ್ಲಾರ್ದು ನೋಡಿ ಸಿದ್ಧಾರೂಢರಿಗೆ ಮತ್ತೆ ಬಟ್ಟೆ ಕೊಡಾಕ ಬಂದಂತ. ಸಿದ್ಧಾರೂಢರಿಗೆ ಬಟ್ಟೆ ಕೊಡಾಕ ಬಂದಾಗ ಒಲ್ಲೆಂದ್ರೂ ಕೂಡ ಕೇಳಿಲ್ಲ ಅವ ನಾವಿಕ. ಅವನಿಗೊಂದು ಆಸೆ ಇತ್ತು, ನನ್ನ ಪಾಪವನ್ನು ತೊಳ್ಯಾಕ ಸಿದ್ಧಾರೂಢರ ಈ ಬಟ್ಟೆಗಳನ್ನು ಕೊಟ್ಟು ನಾನು ಪಾಪ ತೊಳ್ಕೋಬೇಕು ಅಂತ. ಅವಾಗ ಸಿದ್ಧಾರೂಢರಿಗೆ ಹಿಂಗೆ ಕೊಡ್ತಾನ. ಆದರೂ ಕೂಡ ಸಿದ್ಧಾರೂಢರು ತಗೊಳ್ಳೋದು ನೋಡಿ ಕಣ್ಣೀರು ಸುರ್ಸಕತ್ತು ಬಿಡ್ತಾನೆ ನಾವಿಕ. ಯಪ್ಪ ಸಿದ್ಧಾರೂಢ, ತಗೊಳ್ಳೇಬೇಕಪ್ಪ, ನೀ ತಗೊಳ್ಳಿಲ್ಲ ಅಂದ್ರೆ ನನ್ನ ಪಾಪ ನನ್ನ ಕಡೆನ ಉಳಿದುಕೊಳ್ತದ ಅಂತ ಅಂದಾಗ ಸಿದ್ಧಾರೂಢರು ಆಯ್ತು ಅಂತ ಆ ಬಟ್ಟೆಗಳನ್ನು ತೆಗೆದುಕೊಂಡು ಆ ಬಟ್ಟೆಗಳನ್ನು ಚಲೋ ಉಟ್ಕೊಂಡು ಹೋಗ್ಲಿಲ್ಲ ಅವರು. ಬಟ್ಟೆಗಳನ್ನು ಉಟ್ಟು ಆರಾಮ ಹೋಗಬಹುದಾಗಿತ್ತು. ಸಿದ್ಧಾರೂಢರು ಅವ್ರ ಕಡೆ ಇಸ್ಕೊಂಡು ಹೊರಗೆ ಹೋಗಿ ಈ ತಮ್ಮ ಮಾನವನ್ನ ಮುಚ್ಕೊಳಕ್ಕೆ ಎಟ್ಟ ಬೇಕಲ್ಲ ಬಟ್ಟೆ, ಅದಷ್ಟ ಕಟ್ ಮಾಡಿಕೊಂಡು ಉಳಿಕಿದ ಬಟ್ಟೆ ಅಲ್ಲೇ ಬಿಟ್ಟು ಹೋದ್ರಂತ ನೋಡ್ರಿ ಸಿದ್ಧಾರೂಢರು. ಮುಂದೆ ಹಂಗ ಮತ್ತೆ ಪ್ರಯಾಣವನ್ನು ಬೆಳೆಸಿಕೊಂಡು ಹಂಗ ಕಾಶಿ, ತೀರ್ಥಯ, ರಾಮೇಶ್ವರಕ್ಕೆ ಹೋಗ್ತಾರಂತ. ಅಲ್ಲೆಲ್ಲ ದರ್ಶನವನ್ನು, ದೇಗುಲ ದರ್ಶನವನ್ನು ಮಾಡಿಕೊಂಡು ಮಧುರೈ ಮೀನಾಕ್ಷಿಗೆ ಬರ್ತಾರೆ.
ಮೀನಾಕ್ಷಿಯ ದರ್ಶನಕ್ಕೆ ಹೋಗುವಂತ ಸಂದರ್ಭದೊಳಗ ಅಲ್ಲಿ ಗುಡಿ ಒಳಗೆ ಹೋಗಾಕತ್ತಿರ್ತಾರೆ. ಅಲ್ಲಿ ಒಬ್ಬ ಗುಡಿ ಒಳಗೆ ಕಳ್ಸಾಕ ಒಬ್ಬ ವ್ಯಕ್ತಿ ನಿಂತಿದ್ದ. ಆ ವ್ಯಕ್ತಿಯ ಕಾಯಕ ಕೆಲಸ ಏನು ಅಂದ್ರ, ಭಾರಿ ಚಲೋ ಚಲೋ VIP ಇರ್ತಾರಲ್ರಿ, ಅವ್ರ ಕಡೆ ಚಲೋ ಹಣ ವಸೂಲಿ ಮಾಡ್ಕೊಂಡು ಒಳಗೆ ಬಿಡ್ತಿದ್ದ ಅವ ದರ್ಶನಕ್ಕೆ. ಯಾವಾಗ ಸಿದ್ಧಾರೂಢರು ಹೋಗೋದನ್ನ ನೋಡಿದ, ಸಿದ್ಧಾರೂಢರ ಕಡೆ ಕೆತ್ತಬೇಕಂತ ನಿಂತವ. ಆದ್ರೆ ಸಿದ್ಧಾರೂಢರು ಮೈ ಮೇಲೆ ಬಟ್ಟಿರ್ಲಿಲ್ಲ, ಕೈ ಒಳಗೆ ಒಂದು ಕಾಸು ರೊಕ್ಕ ಇರಲಿಲ್ಲ. ಸಿದ್ಧಾರೂಢರು ಒಳಗೆ ಹೋಗುವಂತ ಸಂದರ್ಭದೊಳಗೆ ತಡೆದು ಹೇಳ್ತಾನಂತ. ಅವಾಗ ಸಿದ್ಧಾರೂಢರು ಅಂತಾರ, ನನ್ನ ಕಡೆ ಎಲ್ಲಿ ಸಿಗ್ತದಪ್ಪ ನಿನಗೆ, ಉಟ್ಕೊಳಾಕ ಸರಿಯಾಗಿ ಬಟ್ಟಿಲ್ಲಾರ್ದಂಥ ಮನುಷ್ಯ ನಾನು, ನಿನಗೆ ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡ್ಲಿ? ಅವಾಗ ಆ ಮನುಷ್ಯ ಅಂದಂತ, ಆಯ್ತು ನೀವು ಒಳಗೆ ಹೋಗಿ ಏನು ಮಾಡವದಿ, ನಮ್ಮಂತ ಬಹಳ ಚಲೋ ಅರ್ಚಕರಿಗೆ ಪೂಜಾರಿಗಳಿಗೆ ಒಳಗೆ ಚಲೋ ಮಂತ್ರ ಹೇಳಿ ಪೂಜಾ ಮಾಡ್ತೀವಿ, ನೀನೇನು ಮಾಡವದಿ, ಹೋ ನಡಿ ಅಂದ್ರು ಅವ್ರು. ಅವಾಗ ಸಿದ್ಧಾರೂಢರು ಆಶ್ಚರ್ಯ ಆದ್ರು. ಓಹೋ, ಹಂಗಿದ್ರೆ ಭಾಳ ಚಲೋ ಪೂಜೆ ಮಾಡೋರು ಮಂತ್ರ ಹೇಳೋರು ಅಷ್ಟ ಒಳಗೆ ಹೋಗ್ಬೇಕೇನು? ಆಯ್ತು, ಹಂಗಿದ್ರೆ ನಾ ಹೋಗ್ತೀನಿ. ಸಿದ್ಧಾರೂಢರು ಅವನ ತಪ್ಪಿಸಿ ಒಳಗೆ ಹೋದ್ರಂತ. ಸಿದ್ಧಾರೂಢರು ಹೆಂಗೆ ಹೋಗ್ಯಾರ ಅನ್ನೋದು ಅವನಿಗೆ ಆಶ್ಚರ್ಯ ಆಯ್ತು. ಒಳಗೆ ಹೋಗಿ ಸಿದ್ಧಾರೂಢರು ಮಂತ್ರ ಹೇಳಕತ್ರಂತ. ಸಿದ್ಧಾರೂಢರ ಮಂತ್ರವನ್ನ ಕೇಳಿರುವಂತ ಏನು ಅಸಹ್ಯ ಮಾಡಿದ್ನಲ್ಲ ವ್ಯಕ್ತಿ, ಆತ ಆಶ್ಚರ್ಯ ಕಾಣ, ಏನಿದು ಬಹಳ ದೊಡ್ಡ ಪಂಡಿತ ಸಿದ್ಧಾರೂಢರು, ಅಂಥವ್ರಿಗೆ ನಾ ಅಸಹ್ಯ ಮಾಡಿದ್ನಲ್ಲ, ಅಪಹಾಸ್ಯ ಮಾಡಿದ್ನಲ್ಲ, ಇವರಿಗೆ ಕ್ಷಮಾ ಕೇಳ್ಬೇಕಂತ ಸಿದ್ಧಾರೂಢರು ಹೊರಗೆ ಬಂದ ಮೇಲೆ ಕ್ಷಮಾ ಕೇಳ್ಬೇಕಂತ ತಿಳ್ಕೊಂಡು ಅಲ್ಲೇ ಕಾಯ್ಕೋಂತ ನಿಂತಿದ್ದ. ಸಿದ್ಧಾರೂಢರು ಹೆಂಗೆ ದಾಟಿದ್ರು ದಾಟಿ ಹೋಗ್ಬಿಟ್ಟಿದ್ರು. ದಾಟಿ ಹೋಗಿ ಅಲ್ಲೇ ಒಂದು ಗಿಡದ ಕೆಳಗಡೆ ಮಲಗಿರುವಂತ ಸಂದರ್ಭದೊಳಗೆ ಅಡ್ಡಾಡ್ಕೋಂತ ಆ ಕಡೆ ಈ ಕಡೆ ತಿರ್ಗಾಡ್ಕೋಂತ ಈ ಮನುಷ್ಯ ಬರಾಕತ್ತಾನ. ಸಿದ್ಧಾರೂಢರು ಎಲ್ಲರೂ ಸಿಗ್ತಾರೇನ, ಅವ್ರಿಗೆ ಹೆಂಗಾರ ಮಾಡಿ ನಾ ಕ್ಷಮಾ ಕೇಳಬೇಕು, ಸಿದ್ಧಾರೂಢರಿಗೆ ತಪ್ಪಾಯ್ತು ಅಂತ ಹೇಳಬೇಕು. ಆ ಮನುಷ್ಯ ಬಹಳ ದೊಡ್ಡ ಪಂಡಿತ ಅಂತ ತಿಳ್ಕೊಂಡು ತಿರ್ಗಾಡ್ಕೋಂತ ಅಲ್ಲಿ ಇಲ್ಲಿ ನೋಡ್ತಾರ. ಸಾಯಂಕಾಲ 7 ಗಂಟೆ ಸಮಯಕ್ಕೆ ಒಂದು ಗಿಡದ ಕೆಳಗಡೆ ಕುಳಿತಿರುವುದನ್ನು ನೋಡಿ ಅಲ್ಲಿ ಹೋಗ್ತಾರಂತ. ಸಿದ್ಧಾರೂಢರಿಗೆ ಹೋದವರ ಒಬ್ಬ ಪೂಜಾರಿ ನಮಸ್ಕಾರ ಮಾಡಕ್ ಬರ್ತಾರೆ. ಯಾವಾಗ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಕ್ ಬಂದ್ರು, ಸಿದ್ಧಾರೂಢರು ಅಂದ್ರು, ಮಾಡಬೇಡ್ರಪ್ಪ ದೊಡ್ಡವರು. ಇಲ್ರಿ ಅಪ್ಪ, ಬಹಳ ದೊಡ್ಡ ಜ್ಞಾನಿಗಳು ನೀವು. ನೋಡ್ರಿ, ಸಿದ್ಧಾರೂಢರು ದರ್ಶನ ಯಾರು ಮಾಡ್ತಿದ್ರು, ಸಿದ್ಧಾರೂಢರ ಹತ್ತಿರ ಯಾರು ಬರ್ತಿದ್ರು ಅವ್ರ ಕಣ್ಣು ತೆರೆಸುವಂತ ಕೆಲಸ ಸಿದ್ಧಾರೂಢರು ಮಾಡ್ತಿದ್ರಂತ. ಸಿದ್ಧಾರೂಢರ ದರ್ಶನ ಮಾಡಿ ಅವಾಗ ಸಿದ್ಧಾರೂಢರಿಗೆ ಬೇಡಿಕೊಳ್ತಾರಂತ, ಯಪ್ಪ ನಾ ನಿಮಗ ಬೈದಿದ್ದ ನಿಮಗ ಕೇಳಿದ್ದ ತಪ್ಪಾಯ್ತ್ರಿಪ್ಪ, ಅದಕ್ಕಾಗಿ ನಮ್ಮ ಮನೆಗೆ ಬರಬೇಕ, ನೀವು ಬಂದ ಆ ಪಾಪವನ್ನು ಕಳಿಬೇಕು ಅಂತ ಕೇಳ್ಕೊಂಡ್ರಂತ. ಅವಾಗ ಸಿದ್ಧಾರೂಢರು, ನಾನ್ಯಾಕೆ ಬರಲಿ, ನಿಮ್ದೇನೋ ಪಾಪ ಐತ, ನಿಮ್ಮ ಕೆಲಸವನ್ನ ನೀವು ಮಾಡಿರಿ, ನಿಮ್ಮ ದುಡಿಮೆಯನ್ನು ನಿಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಾಕ ಹಣ ವಸೂಲಿ ಮಾಡಾಕತ್ತೀರಿ ಅಂದ್ರು. ಅವಾಗ ಅವ ಅಂದ, ಯಪ್ಪ ನಾ ಇನ್ನು ಮೇಲೆ ಇಂಥ ಕೆಲಸ ಮಾಡಂಗಿಲ್ಲ, ಭಾಳ ಚಲೋ ಕೆಲಸವನ್ನ ಮಾಡಿ ಹೌದೌದು ಅನಿಸಿಕೊಳ್ಳುವಂಗ ನಾ ಕೆಲಸ ಮಾಡ್ತೇನ್ರಿ ಅಪ್ಪ ಅಂತ ಸಿದ್ಧಾರೂಢರಿಗೆ ಹೇಳಿದ್ನಂತ. ಆಯ್ತಂತ ತಿಳ್ಕೊಂಡು ಸಿದ್ಧಾರೂಢರು ಮುಂದೆ ಹೋಗ್ತಾರ. ಮತ್ ಹಿಂಗ ಸಂಚಾರ ಮಾಡ್ಕೋಂತ ಅಡವಿ ಒಳಗ ಹೋಗುವಂತ ಸಂದರ್ಭದೊಳಗ ಒಂದು 4-6 ಜಂಗಮರ ಆ ಸಿದ್ಧಾರೂಢರು ಎದುರುಗಡೆ ಬರ್ತಾರಂತ. ಯಾವಾಗ ಸಿದ್ಧಾರೂಢರು ಎದುರುಗಡೆ ಬಂದ್ರು, ಅವಾಗ ಸಿದ್ಧಾರೂಢರಿಗೆ